ಮೈಸೂರು ಒಂದು ನೆನಪಾಗ್ತಾ ಇದೆ. 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈ ಸರಿ ಇದಕ್ಕಿಂತ ಮುಂಚೆ ನಡೆದಂಥ ಫಿಲಿಮ್ ಫೆಸ್ಟಿವಲ್ಗಳೆಲ್ಲ ತುಂಬ ಚೆನ್ನಾಗಿದ್ವು. ಈ ಸರಿ ಫೆಸ್ಟಿವಲಲ್ಲಿ ಏನು ಹೇಳ್ಕೊಳ್ಳೋಂಥ ಮೂವಿಗಳು ಯಾವುದೂ ಇಲ್ಲ. ಫೆಸ್ಟಿವಲ್ ಎಷ್ಟು ಅಂದರೆ ಒಂಥರ ಅಷ್ಟು ಮಟ್ಟಕ್ಕೆ ನಡೀತಾ ಇದೆ. ಯಾವ ಸಿನಿಮಾ ನೋಡಿದ್ರಿ ನೀವು? ನಾನು ಕೆಲವೊಂದು ಎಲ್ಲ ಭಾಷೆನೂ ನೋಡಿದೆ. ನಾನು ಕನ್ನಡನೂ ನೋಡಿದೆ, ತುಳುನೂ ನೋಡಿದೆ, ಬೇರೆ ಬೇರೆ ಜಪಾನೀಸು ನೋಡಿದೆ. ಯಾವ ಸಿನಿಮಾ ಇಷ್ಟ ಆಯಿತು? ಇಲ್ಲ, ಅದೇನು ಫೈನಲ್ ಮಾಡಿಲ್ಲ, ನಾಳೆ ಫೈನಲ್ ಮಾಡ್ತೀನಿ. ಓಕೆ, ಇವಾಗ ಕನ್ನಡದಲ್ಲೂ ಕೂಡ ಹಲವಾರು ಸಿನಿಮಾಗಳು ಬಂದಿದ್ದಾವೆ. ಕನ್ನಡದ ಸಿನಿಮಾಗಳು ಬೇರೆ ಭಾಷೆ ಸಿನಿಮಾಗಳಿಂದ ಚೆನ್ನಾಗಿದೆ ಅಂತ ಅನಿಸ್ತಾ? ಈ ಸರಿ ಕನ್ನಡ ಸಿನಿಮಾಗಳು ಚೆನ್ನಾಗಿದೆ. ಓಕೆ, ಬೇರೆ ಭಾಷೆಗಿಂತ ಕನ್ನಡ ಸಿನಿಮಾಗಳು ಚೆನ್ನಾಗಿದೆ. ಕನ್ನಡ ಮತ್ತು ತುಳು ಮತ್ತು ಕೊಡವ ಭಾಷೆ, ಈ 3 ಭಾಷೆ ಸಿನಿಮಾಗಳು ಚೆನ್ನಾಗಿದೆ. ಓಕೆ, ಬೇರೆ ಭಾಷೆ ಸಿನಿಮಾಗಳೆಲ್ಲ ಈ ಸರಿ ಏನು ಅಷ್ಟು ಚೆನ್ನಾಗಿಲ್ಲ. ಬಟ್ ಏನಂದರೆ ಈ ಸರಿ ಫಿಲಿಮ್ ಫೆಸ್ಟಿವಲಲ್ಲಿ ತುಂಬ ಒಂಥರ ಕರಪ್ಷನ್. ಹೇಗೆಂದರೆ ನಿರ್ದೇಶಕರು ನಿರ್ಮಾಪಕರು ಬೆಲೆನೇ ಇಲ್ಲ. ಒಂಥರ ರೋಡಲ್ಲಿ ನಾಯಿಗಳು ಇರ್ತಾರಲ್ಲ, ಡಾಗ್, ಬೀದಿ ಡಾಗ್ಸ್, ರೋಡ್ ಡಾಗ್ಸ್, ಆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಅದೇ ರೀತಿಯಲ್ಲೇ ನೋಡ್ತಾ ಇದ್ದಾರೆ ಸಹ. ಬಟ್ ಮುಂದಿನ ಫೆಸ್ಟಿವಲಲ್ಲಿ ಆದರೂ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ, ಕ್ಯಾಮ್ರಾಮ್ಯಾನ್, ಟೆಕ್ನಿಷಿಯನ್ಸ್ಗಳಿಗೆಲ್ಲ ಒಂದು ಗೌರವ, ಒಂದು ರೆಸ್ಪೆಕ್ಟ್ ಸಿಗಲಿ. ಯಾಕಂದರೆ 9 ಕೋಟಿ ಹಣ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾರೆ ಏನಂತ, ಸಿನಿಮಾದವ್ರಿಗೋಸ್ಕರ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ, ಸಿನಿಮಾದವ್ರಿಗೋಸ್ಕರನೇ ಫೆಸ್ಟಿವಲ್ ಮಾಡಿದ್ದೀವಿ ಅಂತ. ಸಿನಿಮಾದವ್ರಿಗೆ ಯಾವ ರೀತಿಯಲ್ಲಿ ಇವರು ಟ್ರೀಟ್ ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಸಿನಿಮಾದವ್ರನ್ನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಸಿನಿಮಾದವ್ರನ್ನ ಇವ್ರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಈ ಫೆಸ್ಟಿವಲಲ್ಲಿ ಹೇಳಿ. ಇಲ್ಲಿ ಸಿನಿಮಾದವ್ರಿಗೆ ಒಂದು ಪಾಸ್ ಕೊಡೋಕ್ಕೂ ಅಲಿಸ್ತಾರೆ, ಒಂದು ಬ್ಯಾಗ್ ಕೇಳಿದ್ರು ಅಲಿಸ್ತಾರೆ, ಒಂದು ಬುಕ್ ಕೇಳಿದ್ರು ಅಲಿಸ್ತಾರೆ. ಅಟ್ಲೀಸ್ಟ್ ಒಂದು ನೀರಿನ ಬಾಟಲ್ ಸಹ ಇಲ್ಲ. ಅಲ್ಲ ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬೇರೆ ಯಾರ್ಯಾರು VIP ಪಾಸ್ಗಳು ತೊಗೊಂಡು ಓಡಾಡ್ತಾ ಇದ್ದಾರೆ. ಸಿನಿಮಾದವರಿಗೆ ಇನ್ವೈಟಿ ಪಾಸ್ಗಳು, ಬೇರೆಯವರು VIP ಪಾಸ್ ಅಲ್ಲ, VVIP ಪಾಸ್ಗಳು ಕೂಡ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅಲ್ಲಿ ಕೆಲವ್ರಿಗೆ ವಾಲಂಟಿಯರ್ ಅಂತ ಕೆಲಸಕ್ಕೆ 10 ಜನ ಬಂದರೆ ಅವ್ರ ಜೊತೆ 20 ಜನ ಅವ್ರ ಕಡೆಯವರೇ ಬಂದಿರ್ತಾರೆ. ಇಲ್ಲಿ ಅವರೆಲ್ಲ ಫುಲ್ ಶೋ ಆಫು, ಸಿನಿಮಾ ದುಡ್ಡು, ಸರ್ಕಾರದ ದುಡ್ಡು, 2 ದುಡ್ಡಲ್ಲಿ ಬೇರೆ ಮೋಸ್ಟ್ ಮಜಾ ಮಾಡ್ತಾರೆ. ಅದೆಲ್ಲ ಬೇರೆಯವ್ರು ಮಜಾ ಮಾಡ್ತಾ ಇದ್ದಾರೆ. ಅದೇ ಏನಂತ ಹೇಳಿದ್ರೆ, ಇದು ವ್ಯವಸ್ಥೆ ಬದಲಾಗಬೇಕು. ಏನಂತ ಹೇಳಿದ್ರೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಚೀಫ್ ಟೆಕ್ನಿಷಿಯನ್ಗೆಲ್ಲ ಅವರವ್ರ ಸಂಘದ ಕಡೆಯಿಂದಾನೇ ಯಾರ್ಯಾರಿಗೆ ಪಾಸ್ ಬೇಕು ಅಂತ ಒಂದು ಲೀಸ್ಟ್ ಮಾಡಿಕೊಂಡು ಅದು ಪಾಸ್ ಕೊಡುವಂಥ ವ್ಯವಸ್ಥೆಯನ್ನು ಆಗಬೇಕಲ್ವಾ? ಹೌದು. ಬಟ್ ಏನಂದರೆ ಇಲ್ಲಿ ಅದೇ ಕರೆಕ್ಟು. ಬಟ್ ಏನಂದರೆ ಇಲ್ಲಿ ಅದೇ ಹೇಳಿದ್ನಲ್ವಾ, ಇಲ್ಲಿ ಸಿನಿಮಾ ರಂಗದವರು ಎಂಜಾಯ್ ಮಾಡ್ತಾರೆ ಯಾವುದೇ ರೀತಿಯಲ್ಲಿ. ಈಗ ಸಿನಿಮಾಗೆ ಸಂಬಂಧ ಇಲ್ದಿರೋಂಥ ವ್ಯಕ್ತಿಗಳು ಎಲ್ಲ ರೀತಿಯಲ್ಲಿ ಈ ಫೆಸ್ಟಿವಲಿರುವಂಥ ಸೌಲಭ್ಯಗಳು ಪಡ್ಕೊತಾ ಇದ್ದಾರೆ. ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ, ಎಲ್ಲ ರೀತಿಯಲ್ಲಿ ಅವರೇ ಪಡಿತಾ ಇದ್ದಾರೆ. ನೋಡಿ, ಅಲ್ಲಿ ಕೆಲವರು ವಾಲಂಟಿಯರ್ಸ್ಗಳೆಲ್ಲ ಬಿಸ್ಲರಿ ಬಾಟಲ್ಸು, ಬಿಸ್ಲರಿ ನೀರು, ಅಲ್ಲಿ ಮಾಧ್ಯಮ ಮೀಡಿಯಾ ಅಂತ ಇಟ್ಕೊಂಡಿದ್ದಾರೆ. ಅವರು ಕೂಡ ಫುಲ್ ಎಲ್ಲರೂ ಹೈಫೈ ಆಗಿ ಟ್ರೀಟ್ಮೆಂಟು ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಸಿನಿಮಾ ನಿರ್ಮಾಪಕ, ನಿರ್ದೇಶಕ ಏನು ಮಾಡ್ತಾ ಇದ್ದಾನೆ, ಕೆಳಗಡೆ ಹೋಗಿ ಕ್ಯಾಂಟೀನಲ್ಲಿ 100 ರೂಪಾಯಿ, 90 ರೂಪಾಯಿ, 120 ರೂಪಾಯಿ ಕೊಟ್ಟು ಅವನು ಅನ್ನ ಸಾಂಬಾರು ತಿಂತಾ ಇದ್ದಾನೆ. ಇಲ್ಲಿ ಚಿತ್ರರಂಗದ ಹೆಸರು ಹೇಳ್ಕೊಂಡು ಇವರೆಲ್ಲರೂ ಬೇರೆಯವರೆಲ್ಲ ಮಸ್ತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಅದೇ ಮುಂದಿನ ದಿನಗಳಲ್ಲಾದರೂ ಒಂದು ವ್ಯವಸ್ಥೆ ಬದಲಾಗಲಿ. ಹೌದು, ಖಂಡಿತ ಆಗಲೇಬೇಕು. ಯಾಕಂದರೆ ಇಲ್ಲಾಂದರೆ ಇದು ನಿರ್ಮಾಪಕರು ಮತ್ತು ನಿರ್ದೇಶಕರನ್ನ ತುಂಬ ಅವಮಾನ ಮಾಡ್ತಾ ಇರೋಂಥ ಸಂಗತಿ ಇದು. ಈ ರೀತಿಯಲ್ಲೆಲ್ಲ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿರೋದು, ನಾವು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟೋ ದುಡ್ಡಲ್ಲಿ ಇವರೆಲ್ಲ ಬೇರೆಯವರೆಲ್ಲ ಈ ರೀತಿಯಲ್ಲಿ ಎಂಜಾಯ್ ಮಾಡೋದು ಸರಿಯಲ್ಲ. ಬೇರೆಯವ್ರು ಎಂಜಾಯ್ ಮಾಡಲಿ, ಮೊದಲು ಆದ್ಯತೆ ಸಿನಿಮಾದವ್ರು ಕೊಡಬೇಕು. ಹಾಗಾದರೆ ಈಗ ನಿನ್ನೆ ನಮ್ಮ ಹಿರಿಯ ನಟಿ, ಹಿರಿಯ ಕಲಾವಿದರು ಶ್ರೀಮತಿ ರಾಧಾ ರಾಮಚಂದ್ರ ಅಮ್ಮ ಅವರು ಬಂದರು. ಅವ್ರನ್ನ ಚಿತ್ರರಂಗ ಇಲ್ಲಿ ಫೆಸ್ಟಿವಲಲ್ಲಿ ಯಾರಾದರೂ ಒಬ್ಬರಾದರೂ, ಅಮ್ಮ ನೀವೇನಾದರೂ ಕುಡಿತೀರಾ, ತಿಂತೀರಾ, ಒಂದು ಕಾಫಿ ಕುಡಿತೀರಾ ಅಂತ ಕೇಳೋರು ಒಬ್ಬರು ಗತಿ ಇಲ್ಲ. ಅಂದರೆ ಈ ಫೆಸ್ಟಿವಲ್ ಕಡೆಯಿಂದ ಹೇಳ್ತಾ ಇದ್ದೀನಿ. ಸಾಮಾನ್ಯ ಪ್ರಜೆಗಳು, ಅವರ ಅಭಿಮಾನಿಗಳು ಮತ್ತು ಚಿತ್ರರಂಗದ ನಿರ್ದೇಶಕರು, ನಿರ್ಮಾಪಕರು ಕೇಳಿದ ಬೇರೆ. ಈ ಫಿಲಿಮ್ ಫೆಸ್ಟಿವಲ್ ಅಂತ ಮಾಡ್ತಿದ್ದಾರಲ್ಲ, ಆಯೋಜನೆ ಮಾಡ್ತಿದ್ದಾರಲ್ವ, ಸರ್ಕಾರದವರಾಗಿರ್ಬೋದು ಅಥವಾ ಅಕಾಡೆಮಿ ಅಧ್ಯಕ್ಷರಾಗಿರ್ಬೋದು, ಅವ್ರ ಕಡೆಯವರಾಗಿರ್ಬೋದು, ಒಂದು ಹಿರಿಯ ಒಬ್ಬ ಕಲಾವಿದ್ರಿಗೊಂದು ಗೌರವ ಕೊಡೋ ರೀತಿಯಲ್ಲಿ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ನೀರು ಬಾಟ್ಲಾದ್ರು, ಅಮ್ಮ ನೀರು ಕುಡಿಯಿರಿ ಅಂತ ಒಂದು ಕೇಳೋ ರೀತಿಯಲ್ಲಿ ಗತಿ ಇಲ್ಲ ಅಂದರೆ ಮತ್ತು ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ದುಡ್ಡು ತೊಗೊಂಡು ಏನು ಮಾಡ್ತಿದ್ದಾರೆ ಇವರು? ಯಾವುದಕ್ಕೆ ಖರ್ಚು ಮಾಡ್ತಾಯಿದ್ದಾರೆ, ಏನಕ್ಕೆ ಖರ್ಚು ಮಾಡ್ತಾಯಿದ್ದಾರೆ? ತೋರಿಸ್ಲಿ, ಲೆಕ್ಕ ತೋರಿಸ್ಲಿ. ಇವರು ಇಡೀ ಚಿತ್ರರಂಗದವ್ರಿಗೆಲ್ಲರಿಗೂ ಈಗ ಇದರಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ ಎಲೆಕ್ಷನ್ ನಡೆದರೆ, ಚೇಂಬರ್ ಎಲೆಕ್ಷನ್ ನಡೆದರೆ ಅಥವಾ ನಿರ್ಮಾಪಕರ ಎಲೆಕ್ಷನ್ ನಡೆದರೆ ಚೇಂಬರಲ್ಲಿ ಅಲ್ಲಿ ಗುರುರಾಜ್ ಕಲ್ಯಾಣ ಮಂಟಪದಲ್ಲಿ ಎಲ್ಲರಿಗೂ ಊಟ ಹಾಕ್ತಾರೆ. ಆ ಥರ ಇಲ್ಲಿ ಮಧ್ಯಾಹ್ನಕ್ಕೆ ಒಂದು ಟೈಮು ಇಡೀ ಚಿತ್ರ
ಚಿತ್ರರಂಗದವ್ರಿಗೆಲ್ಲ ಕರೆದು ಒನ್ ಟೈಮ್ ಊಟ ಹಾಕಿದ್ರೆ ಏನು ನಷ್ಟ ಆಗುತ್ತೆ ಇವರಿಗೆ? ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ? ಬಂದಿರೋ ಹಣ ಫಂಡಲ್ಲಿ, ಸರ್ಕಾರದ ಫಂಡಲ್ಲಿ ಅಮ್ಮಮ್ಮ ಅಂದರೆ ಒಂದು ಕೋಟಿ, 1-2 ಕೋಟಿ ಖರ್ಚಾಗ್ಬೋದಾ? ಅಷ್ಟೇ ತಾನೇ. ಇನ್ನೂ 7 ಕೋಟಿಯೆಲ್ಲ ಆರಂಭವಾಗಿ ಇವರು ಫೆಸ್ಟಿವಲ್ ಮಾಡ್ಬೋದಲ್ಲ. ಒಂದು ಕಾಫಿ ಕೂಡ ಕೊಡಲ್ಲ ಅಂದಾಗ ಹೇಗೆ ಮತ್ತೆ ಇದು? ಅಂದರೆ ನಮ್ಮ ಹತ್ರ ದುಡ್ಡು ಕೊಟ್ಟು ಕಾಫಿ ಕುಡಿಯೋಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ, ಎಣ್ಣೆನೇ ಹೊಡಿತೀವಿ, ದುಡ್ಡು ಕಾಫಿ ಕುಡಿಯೋದು ದೊಡ್ಡ ವಿಷಯನ ಅದಲ್ಲ. ಬಟ್ ಏನಂದರೆ ನಾವು ಈ ಚಿತ್ರರಂಗದಲ್ಲಿ ಇಷ್ಟು ವರ್ಷದಿಂದ ನಾವು ಇದ್ದೀವಿ, ಇಲ್ಲೇ ನಮ್ಮ ಜೀವನ ಪೂರ್ತಿ ಇಲ್ಲೇ ಇದೆ ಅಂತ ನಾವು ಇಷ್ಟೆಲ್ಲ ಎಫರ್ಟ್ ಹಾಕ್ಕೊಂಡಾಗ ಅಲ್ಲಿಂದ ನಮ್ಗೆ ಸಿಗ್ತಾ ಇರೋದಂಥ ಬೆನಿಫಿಟ್ಸ್ ಏನಿದೆ ಅಷ್ಟೇ. ನಾ ಕೇಳ್ತಾ ಇರೋದೇನೆಂದರೆ ಉದ್ದೇಶ, ನಾವು ಚಿತ್ರರಂಗಕ್ಕೆ ತುಂಬ ಅನೇಕ ಶ್ರಮ ಪಟ್ಟಿದ್ದೀವಿ, ನಮ್ಮದೇ ಆದ ಎಷ್ಟೋ ಹಣಗಳು ಕಳ್ಕೊಂಡಿದ್ದೀವಿ, ನಾವು ಇದಕ್ಕೋಸ್ಕರ ಬದುಕ್ತಾ ಇದ್ದೀವಿ ಅಂದಾಗ ನಮ್ಗೆ ಇಲ್ಲಿಂದ ಏನಾದರೂ ಒಂದು 10% ಆದರೂ ಒಂದು ಗೌರವ ಬೇಕಲ್ವಾ, ಒಂದು ಫೆಸಿಲಿಟೀಸ್ ಬೇಕಲ್ವಾ? ಅದಿಲ್ಲ ಅಂದಮೇಲೆ ಮತ್ತೆ ಏನಕ್ಕೆ ಇವರೆಲ್ಲ ಈ ಥರ ಆಳೈತ ಮಾಡ್ತಾ ಇದ್ದಾರೆ? ಯಾಕೆ ಈ ರೀತಿಯಲ್ಲೆಲ್ಲ ಅಧಿಕಾರನ ನಡೆಸ್ತಾ ಇದ್ದಾರೆ? ನಮ್ಗೆ ಗೊತ್ತಾಗಿಲ್ಲ.